ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಚಾಪ್ಟ್ರಲ್ಲಿ ಓಲ್ಡ್ ಕಂಪನೀಸ್ ದೆನ್ ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರೀಸನ್ನು ಹೇಗೆ ಪೋಸ್ಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನಲ್ಲಿ ನಿಮಗೆ ಎಕ್ಸಾಮಿಗೆ ಪರ್ಚೇಸ್ ಕನ್ಸಿಡರೇಷನ್ ಮಾಡಲಿಕ್ಕೆ ಹೇಳ್ಬೋದು, ಓಲ್ಡ್ ಕಂಪನೀಸಿಗೆ ಜರ್ನಲ್ ಎಂಟ್ರೀಸ್ ಮಾಡಲಿಕ್ಕೆ ಹೇಳ್ಬೋದು, ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರೀಸ್ ಮಾಡಲಿಕ್ಕೆ ಹೇಳ್ಬೋದು, ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಇಷ್ಟನ್ನು ಬೇಕಾದರೂ ಕೇಳ್ಬೋದು. ಸೊ ಯಾವ್ದು ಕೊಟ್ಟರು ನಿಮಗೆ ಮಾಡಲಿಕ್ಕೆ ಗೊತ್ತಿರಬೇಕು. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಮಾಡಬೇಕು, ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಜರ್ನಲ್ ಎಂಟ್ರೀಸ್ ಓಲ್ಡ್ ಕಂಪನಿಗೆ ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಾನು ಓಲ್ಡ್ ಕಂಪನೀಸ್ನ ಜರ್ನಲ್ ಎಂಟ್ರೀಸ್ ಎಲ್ಲದನ್ನು ಇಲ್ಲಿ ಬರೆದಿಟ್ಟಿದ್ದೀನಿ. ನೀಟಾಗಿ ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, ಓಲ್ಡ್ ಕಂಪನೀಸಿಗೆ 8 ಜರ್ನಲ್ ಎಂಟ್ರಿ ಬರುತ್ತೆ, ನ್ಯೂ ಕಂಪನಿಗೆ 3 ಜರ್ನಲ್ ಎಂಟ್ರಿ ಬರುತ್ತೆ. ಸೊ ಆ ಜರ್ನಲ್ ಎಂಟ್ರಿ ಏನು, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮಗೆ ಅದನ್ನು ಹೇಗೆ ಅನ್ನೋದನ್ನು ಹೇಳ್ತೀನಿ. ಎಕ್ಸ್ ಅನ್ನೋ ಕಂಪ್ನಿ ಇದೆ, ವೈ ಅನ್ನೋ ಕಂಪ್ನಿ ಇದೆ. ಎರಡೂ ಕಂಪ್ನಿ ಕಂಬೈಂಡ್ ಆಗಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೊಸ ಕಂಪ್ನಿಯ ನೇಮ್ ಏನು ಅಂತಂದರೆ XY. ಎಕ್ಸೇ ಬೇರೆ ಕಂಪನಿ, ವೈನೇ ಬೇರೆ ಕಂಪ್ನಿ. ನೋಡಿ, ಎಕ್ಸ್ ಅನ್ನೋ ಓಲ್ಡ್ ಕಂಪ್ನಿ, ವೈ ಅನ್ನೋ ಓಲ್ಡ್ ಕಂಪ್ನಿ ಕಂಬೈಂಡ್ ಆಗಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ, XY ಕಂಪನಿ. XY ಕಂಪನಿ ನ್ಯೂ ಕಂಪನಿ ಆಗುತ್ತೆ. ಎಕ್ಸ್ ಕಂಪನಿಯ ವೈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಔಟ್ ಮಾಡಬೇಕು. ದೆನ್ ವೆಂಡಾರ್ ಕಂಪನೀಸ್ ನಥಿಂಗ್ ಬಟ್ ಓಲ್ಡ್ ಕಂಪನೀಸಿಗೆ ಲೆಡ್ಜರ್ ಅಕೌಂಟ್ ಮಾಡಬೇಕು. ಲೆಡ್ಜರ್ ಅಕೌಂಟ್ ಮಾಡೋದಕ್ಕಿಂತ ಮುಂಚೆ ನಾನು ಫಸ್ಟು ಜರ್ನಲ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ದೆನ್ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ. ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು. ಪ್ರಿಪೇರ್ ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್. ದೆನ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ನೋಡ್ಕೊಂಡು ಎಲ್ಲದನ್ನೂ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ. ಓಲ್ಡ್ ಕಂಪನಿಗೆ ಜರ್ನಲ್ ಎಂಟ್ರಿ, ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ, ಬ್ಯಾಲೆನ್ಸ್ ಶೀಟ್, ಪರ್ಚೇಸ್ ಕನ್ಸಿಡರೇಷನ್, ಇವಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಒನ್ ಬೈ ಒನ್ ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಜರ್ನಲ್ ಎಂಟ್ರಿ ಮಾಡಲಿಕ್ಕೆ ಆಗಲ್ಲ. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಕ್ವಶನಲ್ಲಿ ಕೊಟ್ಟಿರುವಂಥ ಅಸೆಟ್ ಸೈಡ್ ನೋಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾರೆ ನೋಡಿ. ಅಸೆಟ್ ಸೈಡಲ್ಲಿ ಯಾವ್ಯಾವ ಅಸೆಟ್ ಕೊಟ್ಟಿದ್ದಾರೋ ಎಲ್ಲ ಅಸೆಟನ್ನು ಬರೀಬೇಕು, ಎಕ್ಸೆಪ್ಟ್ PPD, P&L ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟನ್ನು ಬರೀಲಿಕ್ಕಿಲ್ಲ. ಬೇರೆ ಎಲ್ಲ ಅಸೆಟನ್ನು ನೀವು ಬರೀಬೇಕಾಗತ್ತೆ. ನೋಡಿ, ಈ ಪ್ರಾಬ್ಲಮಲ್ಲಿ ಯಾವ್ಯಾವ ಅಸೆಟ್ ಕೊಟ್ಟಿದ್ದಾರೆ? ಗುಡ್ ವಿಲ್ ಕೊಟ್ಟಿದ್ದಾರೆ, ದೆನ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ದೆನ್ ಮಿಷಿನರಿ ಕೊಟ್ಟಿದ್ದಾರೆ, ದೆನ್ ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, ಕ್ಯಾಶ್ ಇದೆ, P&L ಅಕೌಂಟ್ ಇದೆ. ಯಾವುದನ್ನು ಬರೀಬಾರ್ದು? P&L ಅಕೌಂಟನ್ನು ಬರೀಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿ P&L ಅಕೌಂಟನ್ನು ಬಿಟ್ಟು ಬರ್ಕೊಂಡಿದ್ದೀನಿ. ಲಯಬಿಲಿಟೀಸ್ ಬರೀಬೇಕಾದ್ರೆ SRPRD. S ಫಾರ್ ಶೇರ್ ಕ್ಯಾಪಿಟಲ್, R ಫಾರ್ ರಿಸರ್ವ್ಸ್, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, R ಫಾರ್ ರಿಟೈನ್ಡ್ ಅರ್ನಿಂಗ್ಸ್, D ಫಾರ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಈ 5 ಎಂಟ್ರಿಯನ್ನು ಬಿಟ್ಟು ಉಳಿದಿರೋದನ್ನು ಬರ್ಕೊಳ್ಬೇಕು. ಉಳಿಯೋದು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಮಾತ್ರ. ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಅನ್ನು ಬರ್ಕೊಂಡಿದ್ದೀನಿ. ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅಮೌಂಟನ್ನು ನೀವು ನೋಡಬೇಕಾಗತ್ತೆ. ಬಟ್ ಈ ಕ್ವಶನಲ್ಲಿ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ. ಸೊ ಹಾಗಾಗಿ ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟ್ ಬುಕ್ ವ್ಯಾಲ್ಯೂನೇ ಬರೀಬೇಕಾಗತ್ತೆ. ಗುಡ್ ವಿಲ್ ಏನು ಅಮೌಂಟ್ ಇದೆ? ಫಸ್ಟ್ ಗುಡ್ ವಿಲ್ 50,000 ಇದೆ. ಎಕ್ಸ್ ಕಂಪನಿಗೆ ಯಾವುದೇ ಥರ ಅಮೌಂಟ್ ಕೊಡಲಿಲ್ಲ. ಬಿಲ್ಡಿಂಗ್ 60,000, 90,000. ಎಲ್ಲ ಅಸೆಟನ್ನು ಫಸ್ಟ್ ಬರ್ಕೊಳ್ಬೇಕು ಎಕ್ಸೆಪ್ಟ್ PPD. ದೆನ್ ಮಿಷಿನರಿ 80, ಬಿಲ್ಡಿಂಗ್ 60-90, ಮೆಷಿನರಿ 80,000 ಈಚ್. ನೆಕ್ಸ್ಟ್ ಇರುವಂಥದ್ದು ಸ್ಟಾಕ್ 70,000, 40,000. ನೆಕ್ಸ್ಟ್ ಇರುವಂಥದ್ದು ಡೆಟಾರ್ಸ್ 30,000, 70,000. ನೆಕ್ಸ್ಟ್ ಇರುವಂಥದ್ದು ಕ್ಯಾಶ್ 10,000, 20,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬರೀಲಿಕ್ಕಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀಬಾರ್ದು. ಸೊ ಟೋಟಲ್ ಏನಾಗುತ್ತೆ? 2,50,000, 3,50,000. ಅಲ್ಲಿಗೆ ಟೋಟಲ್ ಅಸೆಟ್ಸ್ ಆಯಿತು. ಟೋಟಲ್ ಲಯಬಿಲಿಟೀಸ್ ಬರ್ಕೊಳ್ಬೇಕಾದ್ರೆ ಲಯಬಿಲಿಟಿ ಸೈಡ್ ನೋಡಿ. ಲಯಬಿಲಿಟಿ ಸೈಡಲ್ಲಿ SRPRD ಅನ್ನು ಬಿಟ್ಟು ಬರ್ಕೊಳ್ಬೇಕು. SRPRD ಬಿಟ್ಟರೆ ಉಳಿಯೋದು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್. ಕ್ರೆಡಿಟಾರ್ಸ್ SRPRD ಅಂತಂದರೆ S ಫಾರ್ ಶೇರ್ ಕ್ಯಾಪಿಟಲ್ ಬರೀಬಾರ್ದು, R ಫಾರ್ ರಿಸರ್ವ್ಸ್ ಬರೀಬಾರ್ದು, P ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀಬಾರ್ದು. ಸೊ ಉಳಿಯೋದು ಯಾವುದು? ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್. ಕ್ರೆಡಿಟಾರ್ಸ್ ಅಮೌಂಟ್ ಎಷ್ಟಿದೆ? 30 + 50, 30,000 ಫಾರ್ ದ ಫಸ್ಟ್ ಇಯರ್, ಫಸ್ಟ್ ಕಂಪನಿ, 50,000 ಫಾರ್ ದ ಸೆಕೆಂಡ್ ಕಂಪನಿ. ದೆನ್ ಬಿಲ್ಸ್ ಪೇಬಲ್ 20,000 ಫಾರ್ X ಕಂಪನಿ ಆ್ಯಂಡ್ ಫಾರ್ Y ಕಂಪನಿ ದ ಅಮೌಂಟ್ ಈಸ್ ನೀಲ್. ಟೋಟಲ್ ಮಾಡಿದಾಗ 30 + 20, 50,000 ಆಗುತ್ತೆ ಎಕ್ಸ್ ಕಂಪನಿಗೆ. ವೈ ಕಂಪನಿಗೆ
50,000 ಆಗುತ್ತೆ. ಪರ್ಚೇಸ್ ಕನ್ಸಿಡರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ, ಟೋಟಲ್ ಎ ಇಂದ ಟೋಟಲ್ ಬಿ ಅನ್ನು ಲೆಸ್ ಮಾಡಿ ಬರೀಬೇಕು. 2,50,000 50,000 ಕಳೆದ್ರೆ 2 ಲಕ್ಷ ಬರುತ್ತೆ. ದೆನ್ 350ರಲ್ಲಿ 50,000 ಕಳೆದ್ರೆ 3 ಲಕ್ಷ ಬರುತ್ತೆ. ಅಲ್ಲಿಗೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ವೆರಿ ಇಂಪಾರ್ಟೆಂಟ್, ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟನ್ನು ನೋಡಿ ಬರೀಬೇಕು. ಬಟ್ ಅಡ್ಜಸ್ಟ್ಮೆಂಟ್ ಏನೂ ಕೊಡಲಿಲ್ಲ, ಹಾಗಾಗಿ ಅವ್ರು ಕೊಟ್ಟಿರೋವಂಥ ಅಮೌಂಟನ್ನೇ ಬರೆದಿದ್ದೀವಿ. ಒಂದು ವೇಳೆ ಕ್ವಶನಲ್ಲಿ ಏನಾದರೂ XY ಲಿಮಿಟೆಡ್ ಟುಕ್ ಓವರ್ ಆಲ್ ದ ಅಸೆಟ್ ಎಕ್ಸೆಪ್ಟ್ ಸ್ಟಾಕ್ ಅಂತ ಕೊಟ್ಟರೆ ನೀವು ಸ್ಟಾಕನ್ನು ಬಿಟ್ಟು ಬರೀಬೇಕು. ಎಕ್ಸೆಪ್ಟ್ ಡಿಟಾರ್ಸ್ ಅಂತ ಕೊಟ್ಟರೆ ಡಿಟಾರ್ಸನ್ನು ಬಿಟ್ಟು ಬರೀಬೇಕು. ಆ ಥರದ್ದು ಯಾವುದೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಅಲ್ಲಿಗೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ದೆನ್ ಓಲ್ಡ್ ಕಂಪನೀಸಿಗೆ ಜರ್ನಲ್ ಎಂಟ್ರಿ, ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ, ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಾನು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಿದ್ದೀನಿ. ಬ್ಯಾಲೆನ್ಸ್ ಶೀಟ್ ತುಂಬ ಈಸಿ. ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಅಂತಂದರೆ, ನೀವು ಮಾಡಿರೋವಂಥ ಪರ್ಚೇಸ್ ಕನ್ಸಿಡರೇಷನನ್ನು ನೋಡಿಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಸೊ ಫಸ್ಟು ಲಯಬಿಲಿಟೀಸ್ ಬರ್ಕೊಳ್ಬೇಕು. ನೋಡಿ, ಲಯಬಿಲಿಟೀಸ್ ಯಾವುದ್ಯಾವುದಿದೆ, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಇದೆ. ಶೇರ್ ಕ್ಯಾಪಿಟಲ್ ಒಂದನ್ನು ಫಸ್ಟಿಗೆ ಬರ್ಕೊಳ್ಬೇಕು. ಫಸ್ಟು ಶೇರ್ ಕ್ಯಾಪಿಟಲ್ ಅಂತ ಬರ್ಕೊಂಡು ಎರಡೂ ಕಂಪನಿಯ ಪರ್ಚೇಸ್ ಕನ್ಸಿಡರೇಷನನ್ನು ಆ್ಯಡ್ ಮಾಡಿ ಬರೀಬೇಕು. 2 lakh + 3 lakh, 2 lakh + 3 lakh ಎಷ್ಟಾಗುತ್ತೆ, ಶೇರ್ ಕ್ಯಾಪಿಟಲ್ 5 lakh. ಅವ್ರು ಕೊಟ್ಟಿರೋಂಥ ಅಮೌಂಟ್ ಬರೆಯೋದಲ್ಲ, ಬ್ಯಾಲೆನ್ಸ್ ಶೀಟಲ್ಲಿರೋ ಅಮೌಂಟ್ ಬರೆಯೋದಲ್ಲ. ಸೊ ನೀವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನೀವು ಮಾಡಿರುವಂಥ ಪರ್ಚೇಸ್ ಕನ್ಸಿಡರೇಷನ್ನ ನೋಡಿ ನೀವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾಗತ್ತೆ. ಲಯಬಿಲಿಟೀಸ್ ಬರ್ಕೊಳ್ಬೇಕು. ಇಲ್ಲಿರೋಂಥ ಲಯಬಿಲಿಟೀಸ್ ಮಾತ್ರ ಬರೀಬೇಕು, ಇಲ್ಲಿರೋಂಥ ಅಸೆಟ್ಸ್ ಮಾತ್ರ ಬರೀಬೇಕು. ಇಲ್ಲಿರೋ ಅಮೌಂಟನ್ನು ಆ್ಯಡ್ ಮಾಡಿ ಬರೀಬೇಕು. ಕ್ವಶನಲ್ಲಿರೋಂಥ ಅಮೌಂಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಈ ಪ್ರಾಬ್ಲಮಲ್ಲಿ ಕ್ವಶನಲ್ಲಿರೋ ಅಮೌಂಟು ಇಲ್ಲಿ ಬರ್ಕೊಂಡಿರೋ ಅಮೌಂಟು ಸೇಮೇ ಇದೆ. ಬಟ್ ಕೆಲವೊಂದು ಸತಿ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಅಮೌಂಟನ್ನು ಬರೆದಿರ್ತೀವಿ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಅಮೌಂಟೇ ಬರೀಬೇಕು. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ PCಯನ್ನು ನೋಡಿಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಹೇಳಿರುವಂಥದ್ದು. ಸೊ ಫಸ್ಟು ಶೇರ್ ಕ್ಯಾಪಿಟಲ್ ಅಂತ ಬರೆದು ಎರಡೂ ಕಂಪನಿಯ PCಯನ್ನು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟು ಕ್ರೆಡಿಟರ್ಸ್ 30 + 50 80,000. ಕ್ರೆಡಿಟರ್ಸ್ 80,000 ಇದೆ. ಬಿಲ್ಸ್ ಪೇಯಬಲ್ 0 + 20,000. ಟೋಟಲ್ ಅಮೌಂಟ್ ಈಸ್ 6 lakh. ಟೋಟಲ್ ಲಯಬಿಲಿಟೀಸ್. ನೆಕ್ಸ್ಟ್ ಅಸೆಟ್ಸ್ನಲ್ಲಿ ಬಿಲ್ಡಿಂಗ್ ಎರಡೂ ಕಂಪ್ನಿದು ಆ್ಯಡ್ ಮಾಡಿ ಬರೀಬೇಕು. 9, 6, 15. ಬಿಲ್ಡಿಂಗ್ 1,50,000. ನೆಕ್ಸ್ಟ್ ಮಿಷನರಿ 8, 8, 16. 1,60,000. ಸ್ಟಾಕ್ 7, 4, 11. 1,10,000. ದೆನ್ ಸ್ಟಾಕ್ ಆದಮೇಲೆ ಇರೋದು ಡಿಟಾರ್ಸ್ 7, 3, 10. 1 ಲಕ್ಷ. ಕ್ಯಾಶ್ 10 + 20 30,000. ಗುಡ್ವಿಲ್ 0 + 50,000 50,000. ಟೋಟಲ್ ಮಾಡಿದಾಗ ಬರುವಂಥದ್ದು 6 lakh. ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಟೋಟಲ್ ಅಸೆಟ್ಸ್ ನೋಡಿ, ಲಯಬಿಲಿಟೀಸ್ ಟೋಟಲ್ ಕೂಡ 6 lakh ಇದೆ, ಅಸೆಟ್ಟಿನ ಟೋಟಲ್ ಕೂಡ 6 lakh ಬಂದಿದೆ. ಪ್ರಾಬ್ಲಮ್ ಮಾಡಿರುವಂಥದ್ದು ಸರಿಯಾಗಿದೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಈಸಿ, ಬ್ಯಾಲೆನ್ಸ್ ಶೀಟ್ ಈಸಿ. ಓಲ್ಡ್ ಕಂಪನಿ ಜರ್ನಲ್ ಎಂಟ್ರಿ, ನ್ಯೂ ಕಂಪನಿ ಜರ್ನಲ್ ಎಂಟ್ರಿಯನ್ನು ನೀವು ಹೇಗೆ ಮಾಡಬೇಕು ಅನ್ನೋದನ್ನು ನೀಟಾಗಿ ಬೈ ಹಾರ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಓಲ್ಡ್ ಕಂಪನಿ ಜರ್ನಲ್ ಎಂಟ್ರೀಸನ್ನು ನಾನು ಫಾರ್ಮೇಟ್ ಬರೆದಿದ್ದೀನಿ ನೋಡಿ. ಓಲ್ಡ್ ಕಂಪನಿ ಜರ್ನಲ್ ಎಂಟ್ರಿ ಹೇಗೆ ಅಂತಂದರೆ, ರಿಯಲೈಸೇಷನ್ ಅಕೌಂಟ್ ಡಿಟಾರ್ ಟು ಆಲ್ ಅಸೆಟ್ಸ್ ಅಕೌಂಟ್. ಆಲ್ ಅಸೆಟ್ಸ್ ಅಂದರೆ ಯಾವ್ದು ಕ್ವಶನಲ್ಲಿರುವಂಥ ಅಸೆಟ್. ಯಾವ್ಯಾವ ಅಸೆಟ್ ಇದೆ, ಯಾವ್ಯಾವ ಅಸೆಟ್ ಇದೆ ನೋಡಿ. ಗುಡ್ವಿಲ್ ಇದೆ, ಬಿಲ್ಡಿಂಗ್ ಇದೆ, ಮಿಷಿನರಿ ಇದೆ, ಸ್ಟಾಕ್ ಇದೆ, ರಿಟಾರ್ಸ್ ಇದೆ, ಕ್ಯಾಶ್ ಇದೆ. ಬಟ್ P&L ನೋಡಿ, ಇಲ್ಲಿ ಯಾವ ಅಸೆಟ್ ಬರೀಬೇಕು ಅಂತಂದರೆ, ನೀವು PCಯಲ್ಲಿ ಯಾವ್ಯಾವ ಅಸೆಟ್ ಬರ್ಕೊಂಡಿದ್ದೀರೋ ಅದೇ ಅಸೆಟನ್ನು ಇಲ್ಲಿ ಬರೀಬೇಕು. ಬಟ್ ನೀವು ಕ್ವಶನಲ್ಲಿ ಕೊಟ್ಟಿರೋಂಥ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋಂಥ ಅಮೌಂಟ್ ಬರೀಬೇಕು. ರಿಯಲೈಸೇಷನ್ ಅಕೌಂಟ್ ಡಿಟಾರ್ ಟು ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ 60. ನಾವೀಗ ಎಕ್ಸ್ ಲಿಮಿಟೆಡ್ದು ಜರ್ನಲ್ ಎಂಟ್ರಿ ಮಾಡ್ತಿದ್ದೀವಿ ನೋಡಿ. ಓಲ್ಡ್ ಕಂಪನೀಸ್ ಯಾವ್ದು, ಎಕ್ಸ್ ಲಿಮಿಟೆಡ್ ಓಲ್ಡ್ ಕಂಪನಿ. ಎಕ್ಸ್ ಕಂಪನಿಗೆ 8 ಜರ್ನಲ್ ಎಂಟ್ರಿ, ವೈ ಕಂಪನಿಗೆ 8 ಜರ್ನಲ್ ಎಂಟ್ರಿ ಮಾಡಬೇಕು. ನಾನೀಗ ಫಸ್ಟು ಎಕ್ಸ್ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡ್ತಾ ಇದ್ದೀನಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ 60,000. ನೆಕ್ಸ್ಟ್ ಮೆಷಿನರಿ 80,000. ಎಕ್ಸ್ ಕಂಪನಿ ಮಾತ್ರ ಬರೀತಾ ಇದ್ದೀನಿ. ಸ್ಟಾಕ್ 70,000. ಡೆಟಾರ್ಸ್ 30,000. ಕ್ಯಾಶ್
10,000. ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಬರುವಂಥದ್ದು ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ ರಿಯಲೈಸೇಷನ್ ಅಕೌಂಟ್ ಡೆಟಾ ಟು ಆಲ್ ಅಸೆಟ್ಸ್ ಅಕೌಂಟ್ ಇವಿಷ್ಟನ್ನು ಟೋಟಲ್ ಮಾಡಿದಾಗ 2,50,000 ಬರುತ್ತೆ. ನೋಡಿ, ನಾನು ನಿಮಗೆ ಜರ್ನಲ್ ಎಂಟ್ರಿ ಫಾರ್ಮೇಟನ್ನು ಇಲ್ಲಿ ಬರ್ಸಿದ್ದೀನಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟೆಡ್ ಟು ಆಲ್ ಅಸೆಟ್ಸ್ ಅಂತ ಬರೀಬೇಕು. ಬಟ್ ನೀವು ಇಲ್ಲಿ ನಾನು ಆ ಥರ ಬರ್ಸಿದ್ದೀನಿ. ಬಟ್ ನೀವು ಬರೀಬೇಕಾದ್ರೆ ಆಲ್ ಅಸೆಟ್ಸ್ ಅಂತ ಬರೆಯೋದಲ್ಲ, ಯಾವ್ಯಾವ ಅಸೆಟ್ ಇದೆಯೋ ಆ ಎಲ್ಲ ಅಸೆಟನ್ನು ಬರ್ಕೊಳ್ಬೇಕು. ಅವಷ್ಟನ್ನು ಟೋಟಲ್ ಮಾಡಿದಾಗ ರಿಯಲೈಸೇಷನ್ ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಎಂಟ್ರಿ ಏನು ಬರ್ಸಿದ್ದೀನಿ, ಲ್ಯಾಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ನೀವು ಇಲ್ಲಿ ಲ್ಯಾಬಿಲಿಟೀಸ್ ಅಂತ ಬರೀಲಿಕ್ಕಿಲ್ಲ. ಪಿ ಸಿಯಲ್ಲಿ ಯಾವ್ಯಾವ ಲ್ಯಾಬಿಲಿಟೀಸ್ ಇದೆ, ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಬಲ್ ಇದೆ. ಸೊ ಹಾಗಾಗಿ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್, ಬಿಲ್ಸ್ ಪೇಬಲ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್ ಎಷ್ಟು ಅಮೌಂಟ್ ಇದೆ, 30,000 ಇದೆ. ಬಿಲ್ಸ್ ಪೇಬಲ್ ಅಕೌಂಟ್ ಡೆಟಾರ್ ಎಷ್ಟು ಅಮೌಂಟ್ ಇದೆ, 20,000 ಇದೆ. ಯೂಶಲಿ ನೀವು ಏನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ನೋಡಿ ಅಮೌಂಟ್ ಬರೀಬೇಕು. ಏನಕ್ಕೆ ಅಂದರೆ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಮೌಂಟ್ ಬರೆದಿರ್ತೀರ. ಬಟ್ ಈ ಓಲ್ಡ್ ಕಂಪನಿ ಮಾಡಬೇಕಾದ್ರೆ, ಓಲ್ಡ್ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅಮೌಂಟ್ ಕನ್ಸಿಡರ್ ಮಾಡೋದಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಮೌಂಟ್ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್ ಎಷ್ಟು ಅಮೌಂಟ್ ಇದೆ, 30,000 ಇದೆ. ಬಿಲ್ಸ್ ಪೇಬಲ್ ಅಕೌಂಟ್ ಡೆಟಾರ್ ಎಷ್ಟು ಅಮೌಂಟ್ ಇದೆ, 20,000 ಇದೆ. ಟೋಟಲ್ ಮಾಡಿದಾಗ ಬರುವಂಥದ್ದು 30 + 20 50,000. ಸೊ 2 ಜರ್ನಲ್ ಎಂಟ್ರಿ ಆಯಿತು. ನೆಕ್ಸ್ಟ್ ಇರುವಂಥ ಜರ್ನಲ್ ಎಂಟ್ರಿ ಅದು ನ್ಯೂ ಕಂಪನಿ ಅಕೌಂಟ್ ಡೆಟಾ ಟು ರಿಯಲೈಸೇಷನ್. ನ್ಯೂ ಕಂಪನಿ ಬರೆಯೋದಲ್ಲ, ಇಲ್ಲಿರುವಂಥ ನ್ಯೂ ಕಂಪನಿ ಯಾವುದು, XY ಕಂಪನಿ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಕೌಂಟ್. ಅಮೌಂಟ್ ಯಾವ್ದು ಬರೀಬೇಕು, PC ಅಮೌಂಟ್ ಬರೀಬೇಕು. PC ಅಮೌಂಟ್ ಎಷ್ಟಿದೆ ಈಗ, XY ಕಂಪನಿ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಕೌಂಟ್. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಮೌಂಟ್ ಕೊಡಬೇಕು ನೋಡಿ. ನ್ಯೂ ಕಂಪನಿಯಿಂದ X ಕಂಪನಿಗೆ ಎಷ್ಟು ಅಮೌಂಟ್ ಬರುತ್ತೆ, 2 lakh ಬರುತ್ತೆ. ಸೊ XY ಕಂಪನಿ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಂತ ಬರೆದು 2 lakh ಬರೀಬೇಕು. 2 lakh ಹೇಗೆ ಬಂತು ಅಂತಂದರೆ PC ಅಮೌಂಟ್, ಪರ್ಚೇಸ್ ಕನ್ಸಿಡರೇಷನ್ 2 lakh ಇದೆ. ಯಾವ ಕಂಪ್ನಿ ಜರ್ನಲ್ ಎಂಟ್ರಿ ಮಾಡ್ತಿರೋದು, X ಕಂಪನಿದು. ಸೊ X ಕಂಪನಿಯ PC ಮಾತ್ರ ಬರೀಬೇಕು. ನೆಕ್ಸ್ಟ್ ಎಂಟ್ರಿ ಯಾವುದು, ಶೇರ್ಸ್ ಇನ್ ನ್ಯೂ ಕಂಪನಿ ಅಕೌಂಟ್ ಡೆಟಾ ಟು ನ್ಯೂ ಕಂಪನಿ ಅಕೌಂಟ್. ಈಗ ನ್ಯೂ ಕಂಪನಿ ಯಾವುದು, XY ಕಂಪನಿ. ಶೇರ್ಸ್ ಇನ್ XY ಕಂಪನಿ ಅಕೌಂಟ್ ಡೆಟಾ ಟು XY ಕಂಪನಿ ಅಕೌಂಟ್. ಇದಕ್ಕೂ ಕೂಡ PC ಅಮೌಂಟೇ ಬರೀಬೇಕು. PC ಅಮೌಂಟ್ ಎಷ್ಟು, 2 lakh. ನೆಕ್ಸ್ಟ್ ಎಂಟ್ರಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಶೇರ್ಸ್ ಇನ್ ನ್ಯೂ ಕಂಪನಿ ಅಕೌಂಟ್. ಇದಕ್ಕೂ PC ಅಮೌಂಟೇ ಬರೆಯೋದು, 2 lakh ಅಮೌಂಟನ್ನೇ ಬರೀಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಎಂಟ್ರಿಗೆ ಅಸೆಟ್ ಅಮೌಂಟನ್ನು ಬರೀಬೇಕು, ಸೆಕೆಂಡ್ ಎಂಟ್ರಿಗೆ ಲಯಬಿಲಿಟೀಸ್ ಅಮೌಂಟ್ ಬರೀಬೇಕು, ಥರ್ಡ್ ಎಂಟ್ರಿಗೆ PC ಅಮೌಂಟ್, ಫೋರ್ತ್ ಎಂಟ್ರಿಗೆ PC ಅಮೌಂಟ್, ಫಿಫ್ತ್ ಎಂಟ್ರಿಗೂ PC ಅಮೌಂಟ್ ಬರೀಬೇಕು. ನೆಕ್ಸ್ಟ್ ಎಂಟ್ರಿ ಇರೋವಂಥದ್ದು ಯಾವುದು, ರಿಯಲೈಸೇಷನ್ ಅಕೌಂಟ್ ಡೆಟಾ ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾ ಟು ರಿಯಲೈಸೇಷನ್ ಅಕೌಂಟ್. ವೆರಿ ಇಂಪಾರ್ಟೆಂಟ್. ರಿಯಲೈಸೇಷನ್ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ದಕ್ಕೆ ಈ ಎಂಟ್ರಿ ನೋಡಿ. ರಿಯಲೈಸೇಷನ್ ಪ್ರಾಫಿಟ್ ಆಗಿದೆಯಾ, ರಿಯಲೈಸೇಷನ್ ಲಾಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಜರ್ನಲ್ ಎಂಟ್ರಿ ಏನಿದೆ ನೋಡಬೇಕು. ಫಸ್ಟ್ ಜರ್ನಲ್ ಎಂಟ್ರಿಯ ಅಮೌಂಟ್ ಎಷ್ಟಿದೆ, 2,50,000 ಇದೆ. ಫಸ್ಟ್ ಜರ್ನಲ್ ಎಂಟ್ರಿಯ ಅಮೌಂಟಿಂದ 2,50,000 ಮೈನಸ್ ಸೆಕೆಂಡ್ ಜರ್ನಲ್ ಎಂಟ್ರಿಯ ಅಮೌಂಟ್ 50,000 ಮೈನಸ್ ಥರ್ಡ್ ಜರ್ನಲ್ ಎಂಟ್ರಿಯ ಅಮೌಂಟ್ 2 lakh ಮಾಡಿದಾಗ ಆನ್ಸರ್ 0 ಬಂದರೆ ಈ 6ನೇ ಎಂಟ್ರಿ ಮಾಡೋದು ಬೇಡ. ಸೊ 1 - 2 - 3 ಫಸ್ಟ್ ಎಂಟ್ರಿಯ ಅಮೌಂಟು, ಸೆಕೆಂಡ್ ಎಂಟ್ರಿಯ ಅಮೌಂಟು, ಥರ್ಡ್ ಎಂಟ್ರಿಯ ಅಮೌಂಟ್. ಫಸ್ಟ್ ಎಂಟ್ರಿಯ ಅಮೌಂಟಿಂದ ಸೆಕೆಂಡ್ ಮತ್ತು ಥರ್ಡನ್ನು ಲೆಸ್ ಮಾಡಿದಾಗ 0 ಬಂತು ಅಂತಂದರೆ ನೀವು ಈ 6th one ಜರ್ನಲ್ ಎಂಟ್ರಿ ಮಾಡೋದು ಬೇಡ. ಲೆಸ್ ಮಾಡಿದಾಗ ಏನಾದರೂ ಪಾಸಿಟಿವ್ ಆನ್ಸರ್ ಬಂದರೆ ಅದರ ರಿಯಲೈಸೇಷನ್ ಲಾಸ್ ಆಗುತ್ತೆ, ನೆಗೆಟಿವ್ ಆನ್ಸರ್ ಬಂದರೆ ರಿಯಲೈಸೇಷನ್ ಪ್ರಾಫಿಟ್ ಆಗುತ್ತೆ. 6th one A B ಅಂತ 2 ಎಂಟ್ರಿ ಇದೆ. ನೀವು 2 ಎಂಟ್ರಿನೂ ಪ್ರಾಬ್ಲಮಲ್ಲಿ ಮಾಡೋದಲ್ಲ. ಕೆಲವೊಂದು ಕೇಸ್ನಲ್ಲಿ A ಎಂಟ್ರಿ, ಕೆಲವೊಂದು ಕೇಸ್ನಲ್ಲಿ B ಎಂಟ್ರಿ, ಕೆಲವೊಂದು ಕೇಸ್ನಲ್ಲಿ ಎಂಟ್ರಿನೇ ಮಾಡಲಿಕ್ಕಿರಲ್ಲ. ಯಾವಾಗ ಎಂಟ್ರಿ ಮಾಡಲಿಕ್ಕಿಲ್ಲ, 1 - 2 - 3 ಮಾಡಿದಾಗ 0 ಬಂದರೆ 6th one ಜರ್ನಲ್ ಎಂಟ್ರಿಯನ್ನು ಸ್ಕಿಪ್ ಮಾಡಿದರೆ ಆಯಿತು. 1 - 2 - 3 ಮಾಡಿದಾಗ ಪಾಸಿಟಿವ್ ಆನ್ಸರ್ ಬಂದರೆ ಅದು ರಿಯಲೈಸೇಷನ್ ಲಾಸ್. 1 - 2 - 3 ಮಾಡಿದಾಗ ನೆಗೆಟಿವ್ ಆನ್ಸರ್ ಬಂದರೆ ರಿಯಲೈಸೇಷನ್ ಪ್ರಾಫಿಟ್. ಸೊ ಈ ಪ್ರಾಬ್ಲಮಲ್ಲಿ 0 ಬಂದಿರೋದ್ರಿಂದ ನಾವು ಆ 6th ಎಂಟ್ರಿಯನ್ನು ಸ್ಕಿಪ್ ಮಾಡಿದ್ರಾಯಿತು. 7th ಎಂಟ್ರಿ 8th ಎಂಟ್ರಿ ಈಸಿ ನೋಡಿ. ಲ್ಯಾಬಿಲಿಟೀಸ್ನಲ್ಲಿ ಯಾವ್ದು ಎಂಟ್ರಿ ಬಿಟ್ಟಿರ್ತೀರಾ, SR PRD ಅನ್ನು ಬಿಟ್ಟಿರ್ತೀರಾ. ಯಾವ್ಯಾವ ಎಂಟ್ರಿ ಬಿಟ್ಟಿದ್ದೀರೋ ಅದಕ್ಕೆ 7ನೇ ಎಂಟ್ರಿ. ಅಸೆಟ್ಸಲ್ಲಿ ಯಾವ್ಯಾವ ಎಂಟ್ರಿ ಬಿಟ್ಟಿದ್ದೀರೋ ಅದಕ್ಕೆ 8ನೇ ಎಂಟ್ರಿ. ಸೊ ಈ ಪ್ರಾಬ್ಲಮಲ್ಲಿ ನಾವು ಲ್ಯಾಬಿಲಿಟೀಸ್ನಲ್ಲಿ ಯಾವ್ದು ಬಿಟ್ಟಿದ್ದೀವಿ, ಶೇರ್ ಕ್ಯಾಪಿಟಲ್ ಬಿಟ್ಟಿದ್ದೀವಿ, ಜನರಲ್ ರಿಸರ್ವ್ ಬಿಟ್ಟಿದ್ದೀವಿ, P&L ಅಕೌಂಟ್ ಬಿಟ್ಟಿದ್ದೀವಿ. ಬಟ್ X ಕಂಪನಿಗೆ ಶೇರ್ ಕ್ಯಾಪಿಟಲಿಗೆ ಮಾತ್ರ ಅಮೌಂಟ್ ಇದೆ. ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ, 2,50,000
50,000 ಇದೆ ನೋಡಿ. ಈಗ 3 ಎಂಟ್ರಿಗೆ ಪಿ ಸಿ ಅಮೌಂಟ್ ಬರ್ದಾಯಿತು. ನೆಕ್ಸ್ಟು ಲಯಬಿಲಿಟೀಸಲ್ಲಿ ಬಿಟ್ಟಿರುವಂಥದ್ದು ಶೇರ್ ಕ್ಯಾಪಿಟಲ್ ಮಾತ್ರ. ಶೇರ್ ಕ್ಯಾಪಿಟಲ್ ಅಮೌಂಟ್ 2,50,000 ಇದೆ. ಸೊ 2,50,000, 2,50,000. ಅಸೆಟ್ಸ್ನಲ್ಲಿ ಯಾವ ಎಂಟ್ರಿ ಬಿಟ್ಟಿದ್ದೀವಿ? ಅಸೆಟ್ಸ್ನಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಬಿಟ್ಟಿದ್ದೀವಿ. ಸೊ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ? 50,000 ಇದೆ. 50,000 ಈಚ್. ಡೆಬಿಟಿಗೂ 50,000, ಕ್ರೆಡಿಟಿಗೂ 50,000. ಅಸೆಟ್ಸ್ ಬಿಟ್ಟಿರೋದಕ್ಕೆ ಒಂದು ಎಂಟ್ರಿ, ಲಯಬಿಲಿಟೀಸ್ ಬಿಟ್ಟಿರೋದಕ್ಕೆ ಒಂದು ಎಂಟ್ರಿ. ಅಸೆಟ್ನಲ್ಲಿ ಪಿ ಪಿ ಡಿ ಬಿಡ್ತೀವಿ ನೋಡಿ. ನಾನು ಇಲ್ಲಿ ಫಾರ್ಮೆಟಲ್ಲಿ ಬರೆದಿದ್ದೀನಿ. ಲಯಬಿಲಿಟೀಸ್ ಬಿಟ್ಟಿರೋದಕ್ಕೆ ಒಂದು ಎಂಟ್ರಿ, ಅಸೆಟ್ಸ್ನಲ್ಲಿ ಪಿ ಪಿ ಡಿ ಬಿಡೋದಕ್ಕೆ ಒಂದು ಎಂಟ್ರಿ. ಈ ಪ್ರಾಬ್ಲಮ್ನಲ್ಲಿ ಪಿ ಪಿ ಡಿಯಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಕೊಟ್ಟಿದ್ರು. ಫಸ್ಟ್ ನೀವು ಶೇರ್ ಕ್ಯಾಪಿಟಲ್ ಎಂಟ್ರಿ ಮಾಡ್ಕೊಂಡು ಆನಂತರದಲ್ಲಿ ಅಸೆಟ್ ಎಂಟ್ರಿ ಮಾಡಿ, ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಲಯಬಿಲಿಟೀಸಲ್ಲಿ ಯಾವ್ದಾದ್ರು ಬಿಡಬೇಕು? ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪಿ ಆ್ಯಂಡ್ ಎಲ್ ಅಕೌಂಟು. ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು ಶೇರ್ ಕ್ಯಾಪಿಟಲ್ ಮಾತ್ರ. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಅಸೆಟ್ಸಲ್ಲಿ ಬಿಟ್ಟಿರುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲಿಗೆ 8 ಜನರಲ್ ಎಂಟ್ರಿನೂ ಆಯಿತು. ಬಟ್ ಈ ಪ್ರಾಬ್ಲಮ್ನಲ್ಲಿ 1, 2, 3, 4, 5, 6, 7 ಎಂಟ್ರಿ ಮಾತ್ರ ಬಂದಿದೆ. 6ನೇ ಎಂಟ್ರಿ ಬರಲಿಲ್ಲ. ಏನಕ್ಕೆ ಅಂತಂದರೆ ರಿಯಲೈಸೇಷನ್ ಪ್ರಾಫಿಟು ಆಗಿಲ್ಲ, ರಿಯಲೈಸೇಷನ್ ಲಾಸು ಆಗಿಲ್ಲ. ಅಲ್ಲಿಗೆ ಎಕ್ಸ್ ಕಂಪನಿಯ ಜರ್ನಲ್ ಎಂಟ್ರಿ ಆಯಿತು. ನೆಕ್ಸ್ಟ್ ವೈ ಕಂಪನಿಗೂ ಜರ್ನಲ್ ಎಂಟ್ರಿ ಮಾಡಬೇಕು. ಅದನ್ನು ನೀವೇ ಟ್ರೈ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿರ್ತೀನಿ. ಫಸ್ಟ್ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಆಲ್ ಅಸೆಟ್ಸ್, ಎಲ್ಲ ಅಸೆಟಿನ ಅಮೌಂಟ್ ಬರೆಯೋದು. ನೆಕ್ಸ್ಟು ಲಯಬಿಲಿಟೀಸ್ ಅಕೌಂಟ್, ಲಯಬಿಲಿಟೀಸ್ ಯಾವುದಿದೆ? ಕ್ರೆಡಿಟಾರ್ಸ್ ಮಾತ್ರ ಇರೋದು. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ಎಕ್ಸ್ ವೈ ಕಂಪನಿ ಅಕೌಂಟ್ ಡೇಟಾ ಟು ರಿಯಲೈಸೇಷನ್, ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಬರೀಬೇಕು. ಸೊ 3rd ಎಂಟ್ರಿಗೂ 3 lakh, 4th ಎಂಟ್ರಿಗೂ 3 lakh, 5th ಎಂಟ್ರಿಗೂ 3 lakh. ನೆಕ್ಸ್ಟು ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟೆಡ್ ಟು ನೆಕ್ಸ್ಟ್ ಎಂಟ್ರಿ ಯಾವುದು ಅಂತಂದರೆ ಅಸೆಟ್ಸ್ನಲ್ಲಿ ಯಾವ್ದು ಬಿಟ್ಟಿದ್ದೀರಾ? ಅಸೆಟ್ಸ್ನಲ್ಲಿ ಯಾವುದೂ ಇಲ್ಲ, ಪಿ ಪಿ ಡಿಲಿ ಯಾವುದೂ ಇಲ್ಲ. ಸೊ ಈ ಎಂಟ್ರಿ ಬರಲ್ಲ. ನೆಕ್ಸ್ಟು ಲಯಬಿಲಿಟೀಸಲ್ಲಿ ಯಾವ್ದು ಬಿಟ್ಟಿದ್ದೀರಾ? ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪಿ ಆ್ಯಂಡ್ ಎಲ್. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ಜನರಲ್ ರಿಸರ್ವ್ ಅಕೌಂಟ್ ಡೆಟಾರ್, ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಟಾರ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ವೈ ಕಂಪನಿಗೆ ನೀವೇ ಟ್ರೈ ಮಾಡಬೇಕು, ನಾನು ಮಾಡಿಸಲ್ಲ ಇಲ್ಲಿ. ಎಕ್ಸ್ ಕಂಪನಿ ನಾನು ಮಾಡಿದ್ದೀನಿ. ಇದೇ ಥರನೇ ವೈ ಕಂಪನಿಗೆ ನೀವೇ ಮಾಡಿದ್ರೆ ಆಯಿತು. ಸೊ ವೈ ಕಂಪನಿಲೂ ಅದೇ ಥರನೇ ಜರ್ನಲ್ ಎಂಟ್ರಿ 1 - 2 - 3 ಮಾಡಿದಾಗ 0 ಬಂದರೆ 6ನೇ ಎಂಟ್ರಿ ಬರಲ್ಲ. 1 - 2 - 3 ಮಾಡಿದಾಗ ನೆಗೆಟಿವ್ ಬಂದರೆ ರಿಯಲೈಸೇಷನ್ ಪ್ರಾಫಿಟ್, ಪಾಸಿಟಿವ್ ಬಂದರೆ ರಿಯಲೈಸೇಷನ್ ಲಾಸ್. ವೈ ಕಂಪನಿಗೆ ಜರ್ನಲ್ ಎಂಟ್ರಿ ನೀವೇ ಮಾಡಿ. ಅಲ್ಲಿಗೆ ಓಲ್ಡ್ ಕಂಪನೀಸ್ ಆಯಿತು. ಈಗ ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು. ನ್ಯೂ ಕಂಪನಿಗೆ 3 ಜರ್ನಲ್ ಎಂಟ್ರಿ. 3 ಜರ್ನಲ್ ಎಂಟ್ರಿಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇದ್ರ ಪ್ರಕಾರನೇ ಮಾಡ್ತಾ ಹೋಗಬೇಕು. ಫಸ್ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಲಿಕ್ವಿಡೇಟರ್ಸ್ ಆಫ್ ಓಲ್ಡ್ ಕಂಪನಿ. ನೋಡಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಲಿಕ್ವಿಡೇಟರ್ಸ್ ಆಫ್ ಓಲ್ಡ್ ಕಂಪನೀಸ್ ಅಂತ ಬರೀಲಿಕ್ಕಿಲ್ಲ. ಓಲ್ಡ್ ಕಂಪನಿ ಯಾವುದು? ಎಕ್ಸ್ ಮತ್ತು ವೈ. ಅಮೌಂಟ್ ಯಾವ್ದು ಬರೀಬೇಕು ಅಂತಂದರೆ ಪಿ ಸಿ ಅಮೌಂಟ್ ಬರೀಬೇಕು. ಎಕ್ಸ್ ಕಂಪನಿಗೆ ಪಿ ಸಿ ಅಮೌಂಟ್ ಎಷ್ಟಿದೆ? ಎಕ್ಸ್ ಕಂಪನಿಯ ಪಿ ಸಿ 2 lakh, ವೈ ಕಂಪನಿಯ ಪಿ ಸಿ 3 lakh. ಸೊ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 5 lakh ಬರುತ್ತೆ. ಸೊ ಅದು ಫಸ್ಟ್ ಎಂಟ್ರಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಲಿಕ್ವಿಡೇಟರ್ ಆಫ್ ಎಕ್ಸ್ ಕಂಪನಿ, ಲಿಕ್ವಿಡೇಟರ್ ಆಫ್ ವೈ ಕಂಪನಿ. ಅದೇ ಥರನೇ ಲಾಸ್ಟ್ ಎಂಟ್ರಿನೂ ಸೇಮ್ ಅದೇ ಥರನೇ ಮಾಡೋದು. ಲಿಕ್ವಿಡೇಟರ್ ಆಫ್ ವೆಂಡಾರ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ನೀವು ಯಾವ ಅಮೌಂಟ್ ಬರೀಬೇಕು ಅಂತಂದರೆ ಪಿ ಸಿ ಅಮೌಂಟೇ ಬರೀಬೇಕು. ಲಿಕ್ವಿಡೇಟರ್ ಆಫ್ ವೆಂಡಾರ್ ಕಂಪನಿ. ಸೊ ಈಗ ಓಲ್ಡ್ ಕಂಪನೀಸ್ ಯಾವ್ದು? ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಆ್ಯಂಡ್ ವೈಯ ಪಿ ಸಿ ಎಷ್ಟಿದೆ? ಎಕ್ಸ್ ಆ್ಯಂಡ್ ವೈಯ ಪಿ ಸಿ ಅಮೌಂಟು 5 lakh ಇದೆ. ಸೊ 5 lakh ಬರೆದು ಟು ಶೇರ್ ಕ್ಯಾಪಿಟಲ್ ಅಂಥೇಳಿ ಅದೇ ಅಮೌಂಟನ್ನೇ ಇಲ್ಲಿಗೆ ಬರೆಯೋದು. 5 lakh ಹೇಗೆ ಬಂತು ಅಂತಂದರೆ ಎಕ್ಸ್ ಕಂಪನಿಯ ಪಿ ಸಿ 2 lakh, ವೈ ಕಂಪನಿಯ ಪಿ ಸಿ 3 lakh. 2 + 3 5 lakh. ಫಸ್ಟ್ ಎಂಟ್ರಿಗೂ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟು, ಲಾಸ್ಟ್ ಎಂಟ್ರಿಗೂ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಬರೀಬೇಕು. ಸೊ ಸೆಕೆಂಡ್ ಎಂಟ್ರಿ ಮಾಡೋದು ಹೇಗೆ ಅಂತಂದರೆ ಎರಡೂ ಕಂಪನಿಯ ಅಮೌಂಟನ್ನು ಕಂಬೈನ್ ಮಾಡಿ ಬರೀಬೇಕು. ಸೊ ವೆರಿ ಇಂಪಾರ್ಟೆಂಟ್, ಜರ್ನಲ್ ಎಂಟ್ರೀಸ್ ನ್ಯೂ ಕಂಪನಿಗೆ ಮಾಡಬೇಕಾದ್ರೆ ನೀವು ಪಿ ಸಿ ಅಮೌಂಟನ್ನೇ ಇಲ್ಲಿಗೆ ಬರೆದ್ರೆ ಆಯಿತು. ಬಿಲ್ಡಿಂಗ್ಸ್ ಅಕೌಂಟ್ ಡೆಟಾರ್, ಪಿ ಸಿ ಅಮೌಂಟ್ ಅಂತಂದರೆ ಪರ್ಚೇಸ್ ಕನ್ಸಿಡರೇಷನ್ ಮಾಡಿದ್ರೆ ಏನು ಅಮೌಂಟ್ ಮಾಡಿದ್ರೋ ಆ ಅಮೌಂಟನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಸೊ ಬಿಲ್ಡಿಂಗ್ಸ್ ಅಕೌಂಟ್ ಡೆಟಾರ್ ಎರಡೂ ಕಂಪನಿ ಅಮೌಂಟನ್ನು ಕೂಡಿಸಿ ಬರೀಬೇಕು. ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? 9, 6, 15, 1,50,000 ಇದೆ. ದೆನ್ ಮೆಷಿನರಿ ಅಕೌಂಟ್ ಡೇಟಾ ಎರಡೂ ಕಂಪನಿ ಅಮೌಂಟ್ ಕೂಡಿಸಿ 8, 8, 16, 1,60,000 ಇದೆ. ನೆಕ್ಸ್ಟ್ ಸ್ಟಾಕ್ ಅಕೌಂಟ್ ಡೇಟಾ ಎರಡೂ ಕಂಪ್ನಿದು ಕೂಡಿಸಿದ್ರೆ 1,10,000. ನೆಕ್ಸ್ಟ್ ಅದೇ ಥರನೇ ಡೆಟಾರ್ಸನ್ನು ಆ್ಯಡ್ ಮಾಡಿದಾಗ 1 lakh, ಕ್ಯಾಶನ್ನು ಆ್ಯಡ್ ಮಾಡಿದಾಗ 30,000, ಗುಡ್ವಿಲ್ಲನ್ನು ಆ್ಯಡ್ ಮಾಡಿದಾಗ 50,000,
ಟು ಬಿಲ್ಸ್ ಪೇಯಬಲ್, ಎಲ್ಲ ಅಸೆಟನ್ನು ಬರ್ಕೊಳ್ಳೋದು. ಪರ್ಚೇಸ್ ಕನ್ಸಿಡರೇಷನಲ್ಲಿ ಯಾವ್ಯಾವ ಅಸೆಟ್ ಇದೆಯೋ ಎಲ್ಲ ಅಸೆಟನ್ನು ಬರ್ಕೊಳ್ಳೋದು, ಎರಡೂ ಕಂಪನಿ ಅಮೌಂಟನ್ನು ಆ್ಯಡ್ ಮಾಡೋದು. ಅದೇ ಥರನೇ ಲಯಬಿಲಿಟೀಸ್ ಯಾವ್ದು ಇದೆಯೋ ಅದೇ ಥರನೇ ಎರಡೂ ಕಂಪನಿ ಅಮೌಂಟನ್ನು ಆ್ಯಡ್ ಮಾಡಿ ಬರೆಯೋದು. 30 + 50 80,000 ಬಿಲ್ಸ್ ಪೇಯಬಲ್ 80,000, ಕ್ರೆಡಿಟಾರ್ಸ್ ಅಮೌಂಟ್ ಬಿಲ್ಸ್ ಪೇಯಬಲ್ 20,000, ಕ್ರೆಡಿಟಾರ್ಸ್ 80,000, ಬಿಸ್ನೆಸ್ ಪರ್ಚೇಸ್ ಅಂತ ಬರೆದು ಎರಡೂ ಕಂಪನಿಯ ಪಿ ಸಿಯನ್ನು ಆ್ಯಡ್ ಮಾಡಿ ಬರೀಬೇಕು. 2 lakh + 3 lakh, ಬಿಸ್ನೆಸ್ ವೆಂಡರ್ ಅಂತ ಬರೆದು 2 lakh + 3 lakh ಎಷ್ಟಾಗುತ್ತೆ? 5 lakh ಆಗುತ್ತೆ. ಸೊ ಇಲ್ಲಿ ಡೆಬಿಟಿನ ಅಮೌಂಟು ಕ್ರೆಡಿಟಿನ ಅಮೌಂಟು ಟ್ಯಾಲಿ ಆಗಬೇಕು. ಒಂದು ವೇಳೆ ಟ್ಯಾಲಿ ಆಗದೇ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ಏನಾದರೂ ಕಮ್ಮಿ ಬಂದರೆ, ಸೈಡಲ್ಲಿ ಕಮ್ಮಿ ಬಂದರೆ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಸೇರಿಸಬೇಕಾಗತ್ತೆ. ಡೆಬಿಟಲ್ಲಿ ಏನಾದರೂ ಕಡಿಮೆ ಬಂದರೆ ಗುಡ್ ವಿಲ್ ಅಂತ ಸೇರಿಸಬೇಕಾಗತ್ತೆ. ಆಲ್ರೆಡಿ ಗುಡ್ ವಿಲ್ ಇದ್ದರೆ ಗುಡ್ ವಿಲ್ಗೆ ಆ್ಯಡ್ ಮಾಡಬೇಕಾಗತ್ತೆ. ಡೆಬಿಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಬಂದರೆ ಗುಡ್ ವಿಲ್, ಕ್ರೆಡಿಟಲ್ಲಿ ಬ್ಯಾಲೆನ್ಸ್ ಕಮ್ಮಿ ಬಂದರೆ ಕ್ಯಾಪಿಟಲ್ ರಿಸರ್ವ್ ಅಂತ ಸೇರಿಸಬೇಕಾಗತ್ತೆ. ನೋಡಿ, ನ್ಯೂ ಕಂಪನಿಗೆ ಏನು ಜರ್ನಲ್ ಎಂಟ್ರಿ ಮಾಡ್ತಿರೋ, ಫಸ್ಟ್ ಎಂಟ್ರಿಗೆ ಪಿ ಸಿ ಅಮೌಂಟ್, ಸೆಕೆಂಡ್ ಎಂಟ್ರಿಗೆ ಪಿ ಸಿ ಅಮೌಂಟ್, ಎರಡೂ ಕಂಪ್ನಿ ಕಂಬೈನ್ ಮಾಡಿ ಬರೀಬೇಕು. ಸೆಕೆಂಡ್ ಎಂಟ್ರಿಗೆ ಎರಡೂ ಕಂಪನಿಯ ಅಸೆಟ್ ಮತ್ತು ಲಯಬಿಲಿಟೀಸನ್ನು ಆ್ಯಡ್ ಮಾಡಿ ಬರೀಬೇಕು. ನೋಡಿ, ಇಲ್ಲಿರುವಂಥ ಅಮೌಂಟು ಬ್ಯಾಲೆನ್ಸ್ ಶೀಟಿನ ಅಮೌಂಟ್ ಯಾವಾಗಲೂ ಸೇಮ್ ಇರುತ್ತೆ. ಸೊ ಇಷ್ಟು ಅಮೌಂಟ್ ಆ್ಯಡ್ ಮಾಡಿದಾಗ 1,50,000 + 1,60,000 + 1,10,000 + 1 lakh + 30,000 + 50,000 80,000. ಆನ್ಸರ್ ಈಸ್ 6 lakh. ಸೊ ಯಾವಾಗಲೂ ಸೆಕೆಂಡ್ ಜರ್ನಲ್ ಎಂಟ್ರಿಯ ಅಮೌಂಟು ಬ್ಯಾಲೆನ್ಸ್ ಶೀಟಿನ ಅಮೌಂಟು ಸೇಮ್ ಒಂದೇ ಇರುತ್ತೆ. ಇಲ್ಲೂ 6 lakh ಇದೆ, ಆನ್ಸರ್ ಇಲ್ಲೂ ಕೂಡ 6 lakh ಬರಬೇಕು. ನೋಡಿ, ಓಲ್ಡ್ ಕಂಪನೀಸಿಗೆ 8 ಜರ್ನಲ್ ಎಂಟ್ರಿ, ನ್ಯೂ ಕಂಪನಿಗೆ 3 ಜರ್ನಲ್ ಎಂಟ್ರಿ. ಸ್ವಲ್ಪ ಲೆಂತಿ ಪ್ರಾಬ್ಲಮ್ಮು. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಎಕ್ಸ್ ಕಂಪನಿ ಮಾತ್ರ ಅಮೌಂಟ್ ಬರೀಬೇಕು, ವೈ ಕಂಪನಿದು ಮಾತ್ರ ಅಮೌಂಟ್ ಬರೀಬೇಕು. XY ಕಂಪನಿದು ಮಾತ್ರ ಮಾಡೋಷ್ಟೊತ್ತಿಗೆ ಎಕ್ಸ್ ಮತ್ತು ವೈ ಕಂಪನಿದನ್ನು ಆ್ಯಡ್ ಮಾಡಿ ಬರೀಬೇಕು. ಸೊ ಹಾಗಾಗಿ ನ್ಯೂ ಕಂಪನಿಗೆ ಅಮೌಂಟ್ ಬರೀತಾ ಎರಡೂ ಕಂಪನಿಯ ಅಮೌಂಟನ್ನು ಆ್ಯಡ್ ಮಾಡಿ ಬರೆದಿದ್ವಿ. ಸೊ ನಾನಿಲ್ಲಿ ಎಕ್ಸ್ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಿಸಿದ್ದೀನಿ. ಇದೇ ಥರನೇ ವೈ ಕಂಪನಿಗೆ ನೀವೇ ಟ್ರೈ ಮಾಡಬೇಕು. ಸೊ ಲೆಂತಿ ಪ್ರಾಬ್ಲಮ್ ಅಂದರೆ ಈ ಥರ ಕೇಳ್ತಾರೆ. ಸೊ ಇದೇ ಪ್ರಾಬ್ಲಮ್ನ ಅಬ್ಸಾರ್ಪ್ಷನಲ್ಲೂ ಕೇಳ್ತಾರೆ. ಅಬ್ಸಾರ್ಪ್ಷನಲ್ಲೂ ಸೇಮ್ ಇದೇ ಥರನೇ ನೆಟ್ ಅಸೆಟ್ ಮೆಥಡ್ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡಲಿಕ್ಕಿರುತ್ತೆ, ಇಲ್ಲ ನೆಟ್ ಪೇಮೆಂಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡಲಿಕ್ಕಿರುತ್ತೆ. ಈ 8 ಜರ್ನಲ್ ಎಂಟ್ರಿ ಸೇಮು. ದೆನ್ ನ್ಯೂ ಕಂಪನಿಗೆ ಜರ್ನಲ್ ಎಂಟ್ರಿ ಸೇಮು. ಅಬ್ಸಾರ್ಪ್ಷನಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೇಳುವಂಥ ಚಾನ್ಸಸ್ ಕಮ್ಮಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.